ಪಿಯು ಫಲಿತಾಂಶ ಪ್ರಕಟ. ದಾಂಡೇಲಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ದಾಂಡೇಲಿಯ ಬಂಗೂರು ನಗರ ಜೂನಿಯರ್ ಕಾಲೇಜ್, ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ, ಹಳೆ ದಾಂಡೇಲಿಯ ಸರಕಾರಿ ಪದವಿ ಪೂರ್ವ ಕಾಲೇಜ್, ತೌಹೀದ್ ಪದವಿ ಪೂರ್ವ ಕಾಲೇಜುಗಳು ಉತ್ತಮ ಸಾಧನೆಯನ್ನು ಮಾಡಿವೆ. 96% ಫಲಿತಾಂಶವನ್ನು ಪಡೆದುಕೊಳ್ಳುವ ಮೂಲಕ ಬಂಗೂರು ನಗರ ಜೂನಿಯರ್ ಕಾಲೇಜ್ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಬಂಗೂರು ನಗರ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಅಭಿಷೇಕ್ ಎಚ್ ಪಾಟೀಲ್ 582 ಅಂಕಗಳೊಂದಿಗೆ 97% ಫಲಿತಾಂಶವನ್ನು ಪಡೆದು ಪ್ರಥಮ ಸ್ಥಾನ, ನವನೀತ್ ನವೀನ್ ಕಾಮತ್ 581 ಅಂಕಗಳೊಂದಿಗೆ 96.8 ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಸುಹಾನಾ ಆರ್ ಕೇಸ್ನೂರ್ 574 ಅಂಕಗಳೊಂದಿಗೆ 95.66 ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಇದೇ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ 577 ಅಂಕಗಳೊಂದಿಗೆ 96.16 ಫಲಿತಾಂಶವನ್ನು ಪಡೆದು ಮೊಹಮ್ಮದ್ ಸಾಹಿಲ್ ಆರ್ ಕೇಸನೂರ್ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. 560 ಅಂಕಗಳನ್ನು ಪಡೆದ ಫ್ಲೇವಿಟಾ ಎಫ್ ಪಿಂಟೋ ದ್ವಿತೀಯ ಮತ್ತು 550 ಅಂಕಗಳನ್ನು ಪಡೆದ ವಿನುತಾ ಆರ್ ಹನುಮಸಾಗರ್ ಕಾಲೇಜಿಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಕಾಲೇಜು 96% ಫಲಿತಾಂಶವನ್ನು ಪಡೆದುಕೊಂಡಿದೆ. ದಾಂಡೇಲಿ ವೆಲ್ಫೇರ್ ಸೊಸೈಟಿಯ ಎಂಜಿಸಿಎಂ ಕನ್ಯಾ ವಿದ್ಯಾಲಯ ಪಿಯು ಕಾಲೇಜಿನ ಕಲಾ ವಿಭಾಗದಲ್ಲಿ ಪರೀಕ್ಷೆಗೆ ಕುಳಿತ 35 ವಿದ್ಯಾರ್ಥಿನಿಯರ ಪೈಕಿ 29 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಲಕ್ಷ್ಮೀ ಗೋಕುಲ್ ಕೋಲೇಕರ್ 542 ಅಂಕಗಳೊಂದಿಗೆ 90.33 ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾಳೆ. 540 ಅಂಕಗಳೊಂದಿಗೆ 90% ಫಲಿತಾಂಶವನ್ನು ಪಡೆದ ಅಮೂಲ್ಯ ವಿಜಯ್ ಕುಮಾರ್ ಗುಡೆ ಇವಳು ದ್ವಿತೀಯ ಹಾಗೂ ಜನ್ನಿ ಬಾಬು ಶೆಳಕೆ 537 ಅಂಕಗಳೊಂದಿಗೆ 89.5 ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಕಾಲೇಜಿನ ಒಟ್ಟು ಫಲಿತಾಂಶ 82.85 ಆಗಿರುತ್ತದೆ. ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಪರೀಕ್ಷೆಗೆ ಕುಳಿತ 99 ವಿದ್ಯಾರ್ಥಿಗಳ ಪೈಕಿ 75 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಾಲೇಜಿನ ಕಲಾ ವಿಭಾಗದಲ್ಲಿ ಅನಿಲ್ ತಿಪ್ಪಣ್ಣ ನಾವಿ 528 ಅಂಕಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. 495 ಅಂಕಗಳನ್ನು ಪಡೆದ ಭಾರತಿ ಬಾಬು ಪಟಕಾರೆ ದ್ವಿತೀಯ ಮತ್ತು 489 ಅಂಕಗಳನ್ನು ಪಡೆದ ರೂಪಾ ಸಂತೋಷ್ ಕಾತ್ರೋಟ್ ಮತ್ತು ಬಾಬು ಲಕ್ಕು ತೋರತ್ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 519 ಅಂಕಗಳನ್ನು ಪಡೆದ ಕಿಶೋರಿ ಸಂಜಯ್ ಕುಂಬಾರ್ ಪ್ರಥಮ ಸ್ಥಾನವನ್ನು ಹಾಗೂ ಅಶ್ವಿನಿ ಮೋಹನ್ ಕುಂಬಾರ್ 507 ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಸರಕಾರಿ ಪದವಿ ಪೂರ್ವ ಕಾಲೇಜು ಹಳೆ ದಾಂಡೇಲಿಯ ಕಲಾ ವಿಭಾಗದಲ್ಲಿ 80% ಫಲಿತಾಂಶ, ವಾಣಿಜ್ಯ ವಿಭಾಗದಲ್ಲಿ 86.36 ಫಲಿತಾಂಶ ಮತ್ತು ವಿಜ್ಞಾನ ವಿಭಾಗದಲ್ಲಿ 51.11 ಫಲಿತಾಂಶದೊಂದಿಗೆ ಕಾಲೇಜಿನ ಒಟ್ಟು ಫಲಿತಾಂಶವು 66.66 ಆಗಿರುತ್ತದೆ. ದಾಂಡೇಲಿಯ ತೌಹೀದ್ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದಲ್ಲಿ ಲಾಯಬಾ ಪರ್ವೀನ್ ಮೊಹಮ್ಮದ್ ಇಬ್ರಾಹಿಂ 590 ಅಂಕಗಳೊಂದಿಗೆ 98.33, ಅಪ್ರಿನ್ ಮೈನುದ್ದೀನ್ ಅನ್ಸಾರಿ 547 ಅಂಕಗಳೊಂದಿಗೆ 91.17 ಮತ್ತು ಸೂಲಿಯಾ ಶರೀಫ್ ತೆರಗಾಂವ್ಕರ್ 522 ಅಂಕಗಳೊಂದಿಗೆ 87 ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ಕ್ರಮವಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಝೀಬಾ ಮೆಹತಾಬ್ ಆಲಂ ಖಾನ್ 556 ಅಂಕಗಳೊಂದಿಗೆ 92.67, ಸಾದಿಕಾ ಜಾವೇದ್ ಗೋಲ್ವಾಲೆ 553 ಅಂಕಗಳೊಂದಿಗೆ 92 ಮತ್ತು ಕಹಕಶಾ ಪರ್ವೇಶ್ ಶೇಖ್ 542 ಅಂಕಗಳೊಂದಿಗೆ 90.33 ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ಅನುಕ್ರಮವಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ.